ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ 2ನೇ ಅಧ್ಯಾಯ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಜೀವಕೋಶದ ವಿವಿಧ ಭಾಗಗಳನ್ನು ಕೆಳಗೆ ನೀಡಲಾಗಿದೆ. ಕೆಳಗಿನ ರೇಖಾಚಿತ್ರದಲ್ಲಿ ಅವುಗಳನ್ನು ಸೂಕ್ತ ಸ್ಥಳದಲ್ಲಿ ಬರೆಯಿರಿ. ನ್ಯೂಕ್ಲಿಯಸ್, ಕೋಶಪೊರೆ, ಕೋಶಭಿತ್ತಿ, ಕ್ಲೋರೋಪ್ಲಾಸ್ಟ್, ಕೋಶದ್ರವ್ಯ, ನ್ಯೂಕ್ಲಿಯಾಯ್ಡ್. ಎಲ್ಲ 3 ಜೀವಕೋಶಗಳಿಗೆ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಕೋಶಪೊರೆ ಹಾಗೂ ಕೋಶದ್ರವ್ಯ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂಥದ್ದು ಕ್ಲೋರೋಪ್ಲಾಸ್ಟ್. ಬ್ಯಾಕ್ಟೀರಿಯಾದ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂಥದ್ದು ನ್ಯೂಕ್ಲಿಯಾಯ್ಡ್. ಎರಡನೇ ಪ್ರಶ್ನೆ, ಆನಂದಿ 2 ಪ್ರನಾಳಗಳನ್ನು ತೆಗೆದುಕೊಂಡು ಅವುಗಳನ್ನು ಎ ಮತ್ತು ಬಿ ಎಂದು ಗುರುತಿಸಿದಳು. ಅವಳು ಪ್ರತಿ ಪ್ರನಾಳಕ್ಕೆ 2 ಚಮಚ ಸಕ್ಕರೆ ದ್ರಾವಣವನ್ನು ಹಾಕಿದಳು. ಪ್ರನಾಳ ಬಿಗೆ ಅವಳು 1 ಚಮಚ ಈಸ್ಟನ್ನು ಸೇರಿಸಿದಳು. ನಂತರ ಅವಳು ಅರ್ಧದಷ್ಟು ಗಾಳಿ ತುಂಬಿದ 2 ಬಲೂನುಗಳನ್ನು ಪ್ರತಿ ಪ್ರನಾಳದ ಬಾಯಿಗೆ ಜೋಡಿಸಿದಳು. ಅವಳು ಈ ಪ್ರಾಯೋಗಿಕ ವ್ಯವಸ್ಥೆಯನ್ನು ಸೂರ್ಯನ ಬೆಳಕಿನಿಂದ ದೂರವಿರುವ ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿದಳು. ಆಪ್ಷನ್ 1, 3-4 ದಿನಗಳ ನಂತರ ಏನಾಗುತ್ತದೆ ಎಂದು ನೀವು ಊಹಿಸುತ್ತೀರಿ. ಪ್ರನಾಳ ಬಿಗೆ ಜೋಡಿಸಲಾದ ಬಲೂನ್ ಉಬ್ಬಿಕೊಂಡಿರುವುದನ್ನು ಅವಳು ಗಮನಿಸಿದಳು. ಇದಕ್ಕೆ ಸಂಭಾವ್ಯ ವಿವರಣೆ ಏನು? ಆಪ್ಷನ್ ಎ, ಪ್ರನಾಳ ಬಿನಲ್ಲಿನ ನೀರು ಆವಿಯಾಗುತ್ತದೆ ಮತ್ತು ಬಲೂನನ್ನು ನೀರಿನ ಆವಿಯಿಂದ ತುಂಬುತ್ತದೆ. ಆಪ್ಷನ್ ಬಿ, ಬೆಚ್ಚಗಿನ ವಾತಾವರಣವು ಪ್ರನಾಳ ಬಿಯೊಳಗಿನ ಗಾಳಿಯನ್ನು ಹಿಗ್ಗಿಸಿತು ಮತ್ತು ಇದು ಬಲೂನಿನ ಒಳಗೆ ತುಂಬಿಕೊಂಡು ಉಬ್ಬಿಸಿತು. ಆಪ್ಷನ್ ಸಿ, ಈಸ್ಟ್ ಪ್ರನಾಳ ಬಿಯೊಳಗೆ ಒಂದು ಅನಿಲವನ್ನು ಉತ್ಪಾದಿಸಿತು, ಅದು ಬಲೂನನ್ನು ಉಬ್ಬಿಸಿತು. ಆಪ್ಷನ್ ಡಿ, ಸಕ್ಕರೆಯು ಬೆಚ್ಚಗಿನ ಗಾಳಿಯೊಂದಿಗೆ ಪರಿವರ್ತಿಸಿದಾಗ ಉಂಟಾದ ಅನಿಲವು ಅಂತಿಮವಾಗಿ ಬಲೂನನ್ನು ಉಬ್ಬಿಸಿತು. ಸರಿಯಾದ ಉತ್ತರ ಆಪ್ಷನ್ ಸಿ, ಈಸ್ಟ್ ಪ್ರನಾಳ ಬಿಯೊಳಗೆ ಒಂದು ಅನಿಲವನ್ನು ಉತ್ಪಾದಿಸಿತು, ಅದು ಬಲೂನನ್ನು ಉಬ್ಬಿಸಿತು. ಅದರಲ್ಲೇ ಎರಡನೇ ಪ್ರಶ್ನೆ, ಅವಳು 1/4 ಭಾಗದಷ್ಟು ಸುಣ್ಣದ ನೀರಿನಿಂದ ತುಂಬಿದ ಮತ್ತೊಂದು ಪ್ರನಾಳವನ್ನು ತೆಗೆದುಕೊಂಡಳು. ಅನಿಲವು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಅವಳು ಪ್ರನಾಳ ಬಿಯಿಂದ ಬಲೂನನ್ನು ಹೊರತೆಗೆದಳು. ಅದನ್ನು ಸುಣ್ಣದ ನೀರಿರುವ ಪ್ರನಾಳಕ್ಕೆ ಜೋಡಿಸಿ ಚೆನ್ನಾಗಿ ಕಲಕಿದಳು. ಅವಳು ಏನನ್ನು ಕಂಡುಕೊಳ್ಳಲು ಬಯಸುತ್ತಾಳೆ ಎಂದು ನೀವು ಆಲೋಚಿಸುತ್ತೀರಿ? ಉತ್ತರ, ಅವಳು ಬಲೂನ್ನಲ್ಲಿ ಸಂಗ್ರಹವಾಗಿರುವ ಅನಿಲವು ಕಾರ್ಬನ್ ಡೈಆಕ್ಸೈಡ್ ಹೌದೇ ಅಲ್ಲವೇ ಎಂಬುದನ್ನು ಪರೀಕ್ಷಿಸಲು ಬಯಸುತ್ತಾಳೆ. ಪರಿಣಾಮ, ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ನೀರಿಗೆ ಹಾಯಿಸಿ ಕಲಕಿದಾಗ ಸುಣ್ಣದ ನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ. ಇದು ಈಸ್ಟ್ನ ಉಸಿರಾಟದ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಮೂರನೇ ಪ್ರಶ್ನೆ, ಒಬ್ಬ ರೈತ ತನ್ನ ಹೊಲದಲ್ಲಿ ಗೋಧಿ ಬೆಳೆಗಳನ್ನು ಬೆಳೆಯುತ್ತಿದ್ದನು. ಉತ್ತಮ ಇಳುವರಿ ಪಡೆಯಲು ಅವನು ಮಣ್ಣಿಗೆ ನೈಟ್ರೋಜನ್ ಯುಕ್ತ ರಸಗೊಬ್ಬರವನ್ನು ಹಾಕಿದನು. ಪಕ್ಕದ ಹೊಲದಲ್ಲಿ ಇನ್ನೊಬ್ಬ ರೈತ ಮಹಿಳೆ ಹುರುಳಿ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಆದರೆ ಆರೋಗ್ಯಕರ ಬೆಳೆಗಳನ್ನು ಪಡೆಯುವುದಕ್ಕಾಗಿ ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ಸೇರಿಸದಿರಲು ಅವಳು ನಿರ್ಧರಿಸಿದಳು. ನೀವು ಕಾರಣಗಳನ್ನು ಆಲೋಚಿಸಬಹುದೇ? ಉತ್ತರ, ಹುರುಳಿ ಒಂದು ದ್ವಿದಳ ಧಾನ್ಯದ ಬೆಳೆ. ಈ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ರೈಸೋಬಿಯಂ ಎಂಬ ಸಹಜೀವಿ ಬ್ಯಾಕ್ಟೀರಿಯಾಗಳಿರುತ್ತವೆ. ಇವು ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿ ಸಸ್ಯಗಳು ಸುಲಭವಾಗಿ ಬಳಸಬಹುದಾದ ರೂಪಕ್ಕೆ ಪರಿವರ್ತಿಸಿ ಮಣ್ಣಿನಲ್ಲಿ ಸ್ಥಿರೀಕರಿಸುತ್ತವೆ. ಆದ್ದರಿಂದ ಆ ಬೆಳೆಗೆ ಪ್ರತ್ಯೇಕವಾಗಿ ನೈಟ್ರೋಜನ್ ಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವ ಅಗತ್ಯವಿರುವುದಿಲ್ಲ. ನಾಲ್ಕನೇ ಪ್ರಶ್ನೆ, ಸ್ನೇಹಲ್ ತನ್ನ ತೋಟದಲ್ಲಿ ಎ ಮತ್ತು ಬಿ ಎಂಬ 2 ಗುಂಡಿಗಳನ್ನು ತೋಡಿದಳು. ಎ ಗುಂಡಿಯಲ್ಲಿ ಅವಳು ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳನ್ನು ಹಾಕಿ ಒಣಗಿದ ಎಲೆಗಳೊಂದಿಗೆ ಬೆರೆಸಿದಳು. ಗುಂಡಿ ಬಿಯಲ್ಲಿ ಅವಳು ಅದೇ ರೀತಿಯ ತ್ಯಾಜ್ಯವನ್ನು ಹಾಕಿದಳು, ಆದರೆ ಒಣಗಿದ ಎಲೆಗಳನ್ನು ಸೇರಿಸಲಿಲ್ಲ. ಅವಳು 2 ಗುಂಡಿಗಳನ್ನು ಮಣ್ಣಿನಿಂದ ಮುಚ್ಚಿದಳು ಮತ್ತು 3 ವಾರಗಳ ತನಕ ಗಮನಿಸಿದಳು. ಅವಳು ಏನನ್ನು ಪರೀಕ್ಷಿಸಲು ಬಯಸುತ್ತಿದ್ದಾಳೆ? ಉತ್ತರ, ಅವಳು ಹಸಿ ಕಸದೊಂದಿಗೆ ಒಣಗಿದ ಎಲೆಯನ್ನು ಮಿಶ್ರಣ ಮಾಡುವುದರಿಂದ ಕೊಳೆತು ಗೊಬ್ಬರವಾಗುವ ಪ್ರಕ್ರಿಯೆಯ ವೇಗ ಮತ್ತು ಗುಣಮಟ್ಟದ ಮೇಲಾಗುವ ಪರಿಣಾಮವನ್ನು ಪರೀಕ್ಷಿಸುತ್ತಿದ್ದಾಳೆ. ಒಣ ಎಲೆಗಳು ಕಾರ್ಬನ್ ಅಂಶವನ್ನು ಒದಗಿಸುತ್ತವೆ ಮತ್ತು ಗುಂಡಿಯಲ್ಲಿ ಗಾಳಿಯಾಡಲು ಸಹಾಯ ಮಾಡುತ್ತವೆ. ಇದು ಸೂಕ್ಷ್ಮ ಜೀವಿಗಳು ಕಸವನ್ನು ಬೇಗನೆ ಕೊಳೆಸಲು ಸಹಕಾರಿಯಾಗುತ್ತದೆ. 5ನೇ ಪ್ರಶ್ನೆ,
ಈ ಕೆಳಗಿನ ಸೂಕ್ಷ್ಮ ಜೀವಿಗಳನ್ನು ಗುರುತಿಸಿ. ನಾನು ಎಲ್ಲ ರೀತಿಯ ಪರಿಸರದಲ್ಲಿ ಮತ್ತು ನಿಮ್ಮ ಕರುಳಿನ ಒಳಗೂ ವಾಸಿಸುತ್ತೇನೆ. ಉತ್ತರ ಬ್ಯಾಕ್ಟೀರಿಯಾ. ನಾನು ಬ್ರೆಡ್ ಮತ್ತು ಕೇಕ್ಗಳನ್ನು ಮೃದುವಾಗಿ ಮತ್ತು ಸ್ಪಂಜಿನಂತೆ ಮಾಡುತ್ತೇನೆ. ಈಸ್ಟ್. 3. ನಾನು ದ್ವಿದಳ ಧಾನ್ಯ ಬೆಳೆಗಳ ಬೇರುಗಳಲ್ಲಿ ವಾಸಿಸುತ್ತೇನೆ ಮತ್ತು ಅವುಗಳ ಬೆಳವಣಿಗೆಗೆ ಪೋಷಕಾಂಶಗಳನ್ನು ಒದಗಿಸುತ್ತೇನೆ. ರೈಸೋಬಿಯಂ ಬ್ಯಾಕ್ಟೀರಿಯಾ. 6ನೇ ಪ್ರಶ್ನೆ. ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸೂಕ್ತ ತಾಪಮಾನ, ಗಾಳಿ ಮತ್ತು ತೇವಾಂಶದ ಅಗತ್ಯವಿದೆ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ. ಉತ್ತರ. ಪ್ರಯೋಗದ ಹೆಸರು ಬ್ರೆಡ್ ತುಂಡುಗಳ ಮೇಲೆ ಬೂಸ್ಟ್ ಬೆಳವಣಿಗೆಯ ಪ್ರಯೋಗ. ವಿಧಾನ: 4 ಬ್ರೆಡ್ ತುಂಡುಗಳನ್ನು ತೆಗೆದುಕೊಂಡು ಕೆಳಗಿನಂತೆ ಬೇರೆ ಬೇರೆ ವಾತಾವರಣದಲ್ಲಿಡಿ. ತುಂಡು 1, ಸ್ವಲ್ಪ ನೀರು ಚಿಮುಕಿಸಿ ಗಾಳಿಯಾಡುವ ಸಾಮಾನ್ಯ ಕೋಣೆಯ ತಾಪಮಾನದಲ್ಲಿ ತೆರೆದಿಡಿ. ತುಂಡು 2, ನೀರು ಚಿಮುಕಿಸದೆ ಒಣಗಿದ ಸ್ಥಿತಿಯಲ್ಲಿ ಕೋಣೆಯ ತಾಪಮಾನದಲ್ಲಿಡಿ, ಅಂದರೆ ತೇವಾಂಶ ಇರುವುದಿಲ್ಲ. ತುಂಡು 3, ಸ್ವಲ್ಪ ನೀರು ಚಿಮುಕಿಸಿ ರೆಫ್ರಿಜಿರೇಟರ್ ಒಳಗೆ ಇಡಿ. ಸೂಕ್ತ ತಾಪಮಾನ ಇರುವುದಿಲ್ಲ, ತೀರಾ ತಂಪಾಗಿರುತ್ತೆ. ತುಂಡು 4, ಸ್ವಲ್ಪ ನೀರು ಚಿಮುಕಿಸಿ ಸಂಪೂರ್ಣ ಗಾಳಿಯಾಡದ ಡಬ್ಬಿಯಲ್ಲಿ ಮುಚ್ಚಿಡಿ. ಗಾಳಿ ಇರುವುದಿಲ್ಲ. ಅವಲೋಕನ: 3 ಅಥವಾ 4 ದಿನಗಳ ನಂತರ ಕೇವಲ ತುಂಡು 1ರ ಮೇಲೆ ಮಾತ್ರ ಬೂಸ್ಟ್ ವೇಗವಾಗಿ ಬೆಳೆದಿರುತ್ತದೆ. ಉಳಿದ ತುಂಡುಗಳಲ್ಲಿ ಬೆಳವಣಿಗೆ ಇರುವುದಿಲ್ಲ. ತೀರ್ಮಾನ: ಇದರಿಂದ ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಸೂಕ್ತ ತಾಪಮಾನ, ಗಾಳಿ ಮತ್ತು ತೇವಾಂಶ 3 ಅತ್ಯಗತ್ಯ ಎಂದು ಸಾಬೀತಾಗುತ್ತದೆ. 7ನೇ ಪ್ರಶ್ನೆ. 2 ತುಂಡು ಬ್ರೆಡ್ ತೆಗೆದುಕೊಳ್ಳಿ. ಒಂದು ತುಂಡನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಸಿಂಕ್ ಬಳಿ ಇರಿಸಿ. ಇನ್ನೊಂದು ತುಂಡನ್ನು ರೆಫ್ರಿಜಿರೇಟರ್ನಲ್ಲಿ ಇರಿಸಿ. 3 ದಿನಗಳ ನಂತರ ಹೋಲಿಕೆ ಮಾಡಿ. ನಿಮ್ಮ ಅವಲೋಕನಗಳನ್ನು ದಾಖಲಿಸಿ. ನಿಮ್ಮ ಅವಲೋಕನಗಳಿಗೆ ಕಾರಣಗಳನ್ನು ಕೊಡಿ. ಉತ್ತರ. ಅವಲೋಕನ: ಸಿಂಕ್ ಬಳಿ ಇಟ್ಟ ಬ್ರೆಡ್ ತುಂಡಿನ ಮೇಲೆ 2 ರಿಂದ 3 ದಿನಗಳಲ್ಲಿ ಕಪ್ಪು ಅಥವಾ ಹಸಿರು ಬಣ್ಣದ ಬೂಸ್ಟ್ ಕಾಣಿಸಿಕೊಳ್ಳುತ್ತದೆ. ಆದರೆ ರೆಫ್ರಿಜಿರೇಟರ್ನಲ್ಲಿ ಇಟ್ಟ ಬ್ರೆಡ್ ತುಂಡು ಯಾವುದೇ ಬದಲಾವಣೆ ಇಲ್ಲದೆ ಹಾಗೇ ಇರುತ್ತದೆ. ಕಾರಣ: ಸಿಂಕ್ ಬಳಿ ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಬೇಕಾದ ಹೆಚ್ಚಿನ ತೇವಾಂಶ ಮತ್ತು ಬೆಚ್ಚಗಿನ ತಾಪಮಾನ ಇರುತ್ತದೆ. ಆದರೆ ರೆಫ್ರಿಜಿರೇಟರ್ನಲ್ಲಿ ತಾಪಮಾನ ತೀರಾ ಕಡಿಮೆ ಇರುವುದರಿಂದ ಸೂಕ್ಷ್ಮಜೀವಿಗಳ ಚಟುವಟಿಕೆ ಮತ್ತು ಬೆಳವಣಿಗೆ ಸಂಪೂರ್ಣವಾಗಿ ಕುಂಠಿತಗೊಳ್ಳುತ್ತದೆ. 8ನೇ ಪ್ರಶ್ನೆ. ಮೊಸರನ್ನು ಬಳಸದೆ 1 ದಿನದವರೆಗೆ ಹೊರಗಿಟ್ಟಾಗ ಅದು ಹೆಚ್ಚು ಹುಳಿಯಾಗುತ್ತದೆ ಎಂದು ಒಬ್ಬ ವಿದ್ಯಾರ್ಥಿ ಗಮನಿಸುತ್ತಾನೆ. ಈ ಅವಲೋಕನಕ್ಕೆ 2 ಸಂಭಾವ್ಯ ಕಾರಣಗಳನ್ನು ಕೊಡಿ. ಉತ್ತರ. ಲ್ಯಾಕ್ಟಿಕ್ ಆಮ್ಲದ ಉತ್ಪಾದನೆ. ಮೊಸರಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳು ಹಾಲಿನಲ್ಲಿರುವ ಸಕ್ಕರೆಯನ್ನು ನಿರಂತರವಾಗಿ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತವೆ. ಹೊರಗಡೆ ಇಟ್ಟಾಗ ಆಮ್ಲದ ಪ್ರಮಾಣ ಹೆಚ್ಚಾಗಿ ಮೊಸರು ಹುಳಿಯಾಗುತ್ತದೆ. ಕೋಣೆಯ ತಾಪಮಾನದ ಪ್ರಭಾವ. ಮೊಸರನ್ನು ರೆಫ್ರಿಜಿರೇಟರ್ನಲ್ಲಿ ಇಡದೆ ಹೊರಗೆ ಇಟ್ಟಾಗ ಕೋಣೆಯ ಬೆಚ್ಚಗಿನ ತಾಪಮಾನವು ಬ್ಯಾಕ್ಟೀರಿಯಾಗಳ ಹುದುಗುವಿಕೆ ಪ್ರಕ್ರಿಯೆಯನ್ನು ಮತ್ತು ಅವುಗಳ ಸಂತಾನೋತ್ಪತ್ತಿಯ ವೇಗವನ್ನು ತೀವ್ರಗೊಳಿಸುತ್ತದೆ. 9ನೇ ಪ್ರಶ್ನೆ. ಚಿತ್ರ 2.15ರಲ್ಲಿ ಕೊಟ್ಟಿರುವ ಪ್ರಾಯೋಗಿಕ ವ್ಯವಸ್ಥೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಕೊಟ್ಟಿರುವಂತಹ ಚಿತ್ರ. ಮೊದಲನೇ ಪ್ರಶ್ನೆ. ಫ್ಲಾಸ್ಕ್ ಎಯಲ್ಲಿ ಸಕ್ಕರೆ ದ್ರಾವಣಕ್ಕೆ ಏನಾಗುತ್ತದೆ? ಉತ್ತರ. ಫ್ಲಾಸ್ಕ್ ಎನಲ್ಲಿರುವ ಈಸ್ಟ್ ಸಕ್ಕರೆ ದ್ರಾವಣವನ್ನು ಹುದುಗುವಿಕೆ ಪ್ರಕ್ರಿಯೆಗೆ ಒಳಪಡಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಈಸ್ಟ್ ಸಕ್ಕರೆಯನ್ನು ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲವಾಗಿ ಪರಿವರ್ತಿಸುತ್ತದೆ. ಇದರಿಂದಾಗಿ ದ್ರಾವಣದಲ್ಲಿ ಸಣ್ಣ ಸಣ್ಣ ಅನಿಲದ ಗುಳ್ಳೆಗಳು ಅಥವಾ ನೊರೆ ಏಳುವುದನ್ನು ನಾವು ಕಾಣಬಹುದು. ಅದರಲ್ಲಿ 2ನೇದು, 4 ಗಂಟೆಗಳ ನಂತರ ಪ್ರನಾಳ ಬಿಯಲ್ಲಿ ನೀವು ಏನನ್ನು ಗಮನಿಸುತ್ತೀರಿ? ಇದು ಏಕೆ ಉಂಟಾಯಿತೆಂದು ನೀವು ಭಾವಿಸುತ್ತೀರಿ? ಉತ್ತರ. ಅವಲೋಕನ: ಪ್ರನಾಳ ಬಿಯಲ್ಲಿರುವ ತಿಳಿಯಾದ ಸುಣ್ಣದ ನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ. ಕಾರಣ: ಫ್ಲಾಸ್ಕ್ ಎಯಲ್ಲಿ ಆನೆರೋಬಿಕ್ ಉಸಿರಾಟ ನಡೆದಾಗ, ಅಂದರೆ ಹುದುಗುವಿಕೆ ನಡೆದಾಗ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಗಾಜಿನ ನಳಿಕೆಯ ಮೂಲಕ ಹರಿದು ಪ್ರನಾಳ ಬಿಯನ್ನು ತಲುಪುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಸುಣ್ಣದ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ. ಇದರಿಂದಾಗಿ ನೀರು ಹಾಲಿನ ಬಣ್ಣಕ್ಕೆ ತಿರುಗುತ್ತದೆ. 3ನೇ ಪ್ರಶ್ನೆ. ಫ್ಲಾಸ್ಕ್ ಎನಲ್ಲಿ ಈಸ್ಟನ್ನು ಸೇರಿಸದಿದ್ದರೆ ಏನಾಗಬಹುದು? ಉತ್ತರ. ಫ್ಲಾಸ್ಕ್ ಎನಲ್ಲಿ ಈಸ್ಟ್ ಸೇರಿಸದಿದ್ದರೆ ಸಕ್ಕರೆ ದ್ರಾವಣದಲ್ಲಿ ಹುದುಗುವಿಕೆ ಪ್ರಕ್ರಿಯೆ ನಡೆಯುವುದಿಲ್ಲ.
ಹುದುಗುವಿಕೆ ನಡೆಯದ ಕಾರಣ ಯಾವುದೇ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿಯಾಗುವುದಿಲ್ಲ. ಪರಿಣಾಮವಾಗಿ ಪ್ರನಾಳ ಬಿನಲ್ಲಿರುವ ಸುಣ್ಣದ ನೀರಿನಲ್ಲಿ ಯಾವುದೇ ಬದಲಾವಣೆ ಆಗದೆ ಅದು ತಿಳಿಯಾಗಿಯೇ ಉಳಿಯುತ್ತದೆ. ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಖಾಲಿ ಜಾಗಗಳನ್ನು ತುಂಬಿರಿ. ಮೊದಲನೇದು, ವಸ್ತುಗಳನ್ನು ದೊಡ್ಡದಾಗಿ ತೋರಿಸುವ ಬಾಗಿದ ಗಾಜಿನ ತುಂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಲೆನ್ಸ್. 2. ರಾಬರ್ಟ್ ಹುಕ್ 1665ರಲ್ಲಿ ಡ್ಯಾಶ್ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಉತ್ತರ ಮೈಕ್ರೋಗ್ರಾಫಿಯಾ. 3ನೇದು, ಆಂಟೋನಿ ವ್ಯಾನ್ ಲೀವನ್ ಹುಕ್ ಅವರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಸೂಕ್ಷ್ಮ ಜೀವವಿಜ್ಞಾನದ ಪಿತಾಮಹ. 4. ಈರುಳ್ಳಿಯ ಸಿಪ್ಪೆಯಲ್ಲಿ ಕೋಶಪೊರೆ ಮತ್ತು ಕೇಂದ್ರಕದ ನಡುವಿನ ಜಾಗವು ಡ್ಯಾಶ್ ಇಂದ ತುಂಬಿರುತ್ತದೆ. ಉತ್ತರ ಕೋಶದ್ರವ್ಯದಿಂದ. 5. ಒಂದೇ ರೀತಿಯ ಕೋಶಗಳ ಗುಂಪನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಅಂಗಾಂಶ. ಕೇವಲ ಒಂದು ಅಥವಾ ಕೆಲವೇ ಕೋಶಗಳಿಂದ ಮಾಡಲ್ಪಟ್ಟ ಜೀವಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಸೂಕ್ಷ್ಮಜೀವಿಗಳು. ವೈರಸ್ಗಳು ಸೂಕ್ಷ್ಮದರ್ಶಕೀಯ ಮತ್ತು ಡ್ಯಾಶ್ ಕೋಶರಹಿತವಾಗಿರುತ್ತವೆ. ಉಪ್ಪಿನಕಾಯಿಯಲ್ಲಿ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಯಲು ಹೆಚ್ಚಿನ ಸಾಂದ್ರತೆಯ ಉಪ್ಪು ಅಥವಾ ಸಕ್ಕರೆಯನ್ನು ಡ್ಯಾಶ್ ಆಗಿ ಬಳಸಲಾಗುತ್ತದೆ. ಉತ್ತರ ಸಂರಕ್ಷಕಗಳಾಗಿ. 2ನೇ ಮೇನ್, ಒಂದು ವಾಕ್ಯದ ಪ್ರಶ್ನೆಗಳು ಮತ್ತು ಉತ್ತರಗಳು. ಮೊದಲನೇದು, ಜೀವದ ಮೂಲ ಘಟಕವನ್ನು ವಿವರಿಸಲು ರಾಬರ್ಟ್ ಹುಕ್ ಬಳಸಿದ ಮೊದಲ ಪದ ಯಾವುದು? ಉತ್ತರ, ಅವರು ಪ್ರತಿಯೊಂದು ಸಣ್ಣ ಖಾಲಿ ಜಾಗವನ್ನು ಕೋಶ ಎಂದು ಕರೆದರು. 2ನೇದು, ಈರುಳ್ಳಿ ಸಿಪ್ಪೆಯನ್ನು ವೀಕ್ಷಿಸುವಾಗ ಸ್ಯಾಫ್ರನಿನ್ ಸೇರಿಸುವ ಮುಖ್ಯ ಉದ್ದೇಶವೇನು? ಉತ್ತರ, ಇದು ಕೋಶಗಳಿಗೆ ಗುಲಾಬಿ ಬಣ್ಣವನ್ನು ನೀಡುತ್ತದೆ ಮತ್ತು ಅವುಗಳನ್ನು ಸ್ಪಷ್ಟವಾಗಿ ನೋಡಲು ನಮಗೆ ಸಹಾಯ ಮಾಡುತ್ತದೆ. 3ನೇ ಪ್ರಶ್ನೆ, ಸ್ಲೈಡ್ನಲ್ಲಿ ಕೋಶಗಳು ಒಣಗದಂತೆ ತಡೆಯಲು ಯಾವ ವಸ್ತುವನ್ನು ಬಳಸಲಾಗುತ್ತದೆ? ಉತ್ತರ, ಕೋಶಗಳು ಒಣಗದಂತೆ ತಡೆಯಲು ಗ್ಲಿಸರಿನ್ ಅನ್ನು ಬಳಸಲಾಗುತ್ತದೆ. 4ನೇ ಪ್ರಶ್ನೆ, ಸಸ್ಯಕೋಶಗಳಲ್ಲಿ ಕೋಶಭಿತ್ತಿಯ ಪ್ರಾಥಮಿಕ ಕಾರ್ಯವೇನು? ಉತ್ತರ, ಕೋಶಭಿತ್ತಿಯು ಸಸ್ಯಗಳಿಗೆ ಬಿಗಿತ ಮತ್ತು ಬಲವನ್ನು ಒದಗಿಸುತ್ತದೆ. 5. ಬಹುಕೋಶೀಯ ಜೀವಿಗಳು ಎಂಬ ಪದದ ಅರ್ಥವೇನು? ಉತ್ತರ, ಇವು ಅನೇಕ ಕೋಶಗಳಿಂದ ಮಾಡಲ್ಪಟ್ಟ ಜೀವಿಗಳಾಗಿವೆ. 3ನೇ ಮೇನ್, 2 ವಾಕ್ಯದ ಪ್ರಶ್ನೆಗಳು ಮತ್ತು ಉತ್ತರಗಳು. ಮೊದಲನೇ ಪ್ರಶ್ನೆ, ಸೂಕ್ಷ್ಮ ಜೀವಿಗಳನ್ನು ಅಧ್ಯಯನ ಮಾಡಲು ಸೂಕ್ಷ್ಮದರ್ಶಕವು ನಮಗೆ ಹೇಗೆ ಸಹಾಯ ಮಾಡುತ್ತದೆ? ಉತ್ತರ, ಸರಳ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ಗಳಿಂದ ಸೂಕ್ಷ್ಮದರ್ಶಕದವರೆಗೆ ಪ್ರತಿಯೊಂದು ಹೊಸ ಉಪಕರಣವು ನಮ್ಮ ಕಣ್ಣುಗಳಿಗೆ ಕಾಣದಿದ್ದನ್ನು ನೋಡಲು ಮನುಷ್ಯರಿಗೆ ಸಹಾಯ ಮಾಡುತ್ತದೆ. ಇದು ಸಣ್ಣ ಜೀವಿಗಳಿಂದ ತುಂಬಿದ ಅದ್ಭುತವಾದ ಗುಪ್ತ ಜಗತ್ತನ್ನು ತೆರೆಯುತ್ತದೆ. 2ನೇ ಪ್ರಶ್ನೆ, ರಾಬರ್ಟ್ ಹುಕ್ ಮೊದಲ ಬಾರಿಗೆ ಕೋಶಗಳನ್ನು ಹೇಗೆ ಗುರುತಿಸಿದರು? ಉತ್ತರ, ಅವರು ಕಾರ್ಕ್ನ ತೆಳುವಾದ ಸ್ಲೈಸ್ ಅನ್ನು ನೋಡಿದಾಗ ಅದು ಜೇನುಗೂಡಿನಂತಿರುವ ಅನೇಕ ಸಣ್ಣ ಖಾಲಿ ಜಾಗಗಳಿಂದ ಮಾಡಲ್ಪಟ್ಟಿದೆ ಎಂದು ಕಂಡುಕೊಂಡರು. ಅವರು ತಾವು ಕಂಡದ್ದನ್ನು ಚಿತ್ರಿಸಿ ಪ್ರತಿಯೊಂದು ಸಣ್ಣ ಜಾಗವನ್ನು ಕೋಶ ಎಂದು ಕರೆದರು. 3ನೇ ಪ್ರಶ್ನೆ, ಕೆಲವು ಕೋಶಗಳು ಏಕೆ ಪ್ಲಾಸ್ಟಿಡ್ಗಳನ್ನು ಹೊಂದಿರುತ್ತವೆ? ಉತ್ತರ, ಪ್ಲಾಸ್ಟಿಡ್ಗಳು ಸಸ್ಯದ ಎಲ್ಲ ಭಾಗಗಳಲ್ಲಿ ಕಂಡುಬರುವ ಸಣ್ಣ ಕೋಲು ಆಕಾರದ ರಚನೆಗಳಾಗಿವೆ. ಕೆಲವು ಕ್ಲೋರೋಪ್ಲಾಸ್ಟ್ಗಳಂತೆ ಕ್ಲೋರೋಫಿಲ್ ಅನ್ನು ಹೊಂದಿರುತ್ತವೆ. ಇದು ಸಸ್ಯಗಳನ್ನು ಹಸಿರನ್ನಾಗಿ ಮಾಡುತ್ತವೆ ಮತ್ತು ದ್ಯುತಿಸಂಶ್ಲೇಷಣೆಗೆ ಸಹಾಯ ಮಾಡುತ್ತದೆ. 4ನೇ ಪ್ರಶ್ನೆ, ವ್ಯಾಕ್ಯೂಲ್ಗಳ ವಿಷಯದಲ್ಲಿ ಸಸ್ಯ ಮತ್ತು ಪ್ರಾಣಿ ಕೋಶಗಳ ನಡುವಿನ ಮುಖ್ಯ ವ್ಯತ್ಯಾಸಗಳೇನು? ಉತ್ತರ, ಸಸ್ಯಕೋಶಗಳು ವ್ಯಾಕ್ಯೂಲ್ ಎಂಬ ದೊಡ್ಡ ಖಾಲಿ ಜಾಗವನ್ನು ಹೊಂದಿದ್ದು ಪ್ರಮುಖ ವಸ್ತುಗಳನ್ನು ಸಂಗ್ರಹಿಸಲು ಅದು ಸಹಾಯ ಮಾಡುತ್ತದೆ. ಪ್ರಾಣಿ ಕೋಶಗಳಲ್ಲಿ ವ್ಯಾಕ್ಯೂಲ್ಗಳು ಸಾಮಾನ್ಯವಾಗಿ ಇರುವುದಿಲ್ಲ ಅಥವಾ ಇದ್ದರೂ ಸಹ ತುಂಬ ಚಿಕ್ಕದಾಗಿ ಇರುತ್ತವೆ. 5ನೇ ಪ್ರಶ್ನೆ, ಸ್ಲೈಡ್ಗಳನ್ನು ವೀಕ್ಷಿಸುವಾಗ ಕವರ್ ಸ್ಲಿಪ್ ಬಳಸುವುದು ಏಕೆ ಮುಖ್ಯ? ಉತ್ತರ, ಮಾದರಿಯನ್ನು ರಕ್ಷಿಸಲು ಮತ್ತು ಅದು ಒಡೆಯದಂತೆ ಅಥವಾ ಮಡಚಿಕೊಳ್ಳದಂತೆ ನೋಡಿಕೊಳ್ಳಲು ಕವರ್ ಸ್ಲಿಪ್ ಅನ್ನು ಇರಿಸಲಾಗುತ್ತದೆ. ಇದು ವೀಕ್ಷಣೆಯ ಸಮಯದಲ್ಲಿ ಯಾವುದೇ ಗಾಳಿಯ ಗುಳ್ಳೆಗಳು ಸಿಕ್ಕಿ ಹಾಕಿಕೊಳ್ಳದಂತೆ ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. 4ನೇ ಮೇನ್, 3 ವಾಕ್ಯದ ಪ್ರಶ್ನೆಗಳು ಮತ್ತು ಉತ್ತರಗಳು. ಮೊದಲನೇದು, ಕೋಶದ 3 ಮುಖ್ಯ ಭಾಗಗಳು ಯಾವುವು? ಉತ್ತರ, ಕೋಶಗಳು 3 ಮುಖ್ಯ ಭಾಗಗಳನ್ನು ಹೊಂದಿವೆ ಎಂದು ನೀವು ಗಮನಿಸಿದ್ದೀರಿ. ಹೊರಗಿನ ಪದರವನ್ನು ಕೋಶಪೊರೆ ಎಂದು ಕರೆಯಲಾಗುತ್ತದೆ. ಮಧ್ಯದಲ್ಲಿರುವ ದುಂಡಗಿನ ರಚನೆಯನ್ನು
ಕೇಂದ್ರಕ ಎಂದು ಕರೆಯಲಾಗುತ್ತದೆ. ಇವೆರಡರ ನಡುವಿನ ಜಾಗವು ಕೋಶದ್ರವ್ಯದಿಂದ ತುಂಬಿರುತ್ತದೆ. ಎರಡನೇ ಪ್ರಶ್ನೆ, ಸ್ನಾಯುಕೋಶದ ಆಕಾರವು ಅದರ ಕಾರ್ಯಕ್ಕೆ ಹೇಗೆ ಸಂಬಂಧಿಸಿದೆ? ಉತ್ತರ, ಸ್ನಾಯುಕೋಶವು ಸ್ಪಿಂಡಲ್ ಆಕಾರದಲ್ಲಿದ್ದು ಅದನ್ನು ತೆಳ್ಳಗೆ ಮತ್ತು ನಮ್ಯವಾಗಿಸುತ್ತದೆ. ಈ ಕೋಶಗಳು ಆಹಾರವನ್ನು ಹೊಟ್ಟೆಗೆ ತಳ್ಳಲು ಅಲೆಯಂತಹ ಚಲನೆಯಲ್ಲಿ ಸಂಕುಚಿತಗೊಳ್ಳುತ್ತವೆ ಮತ್ತು ಸಡಿಲಗೊಳ್ಳುತ್ತವೆ. ಸ್ನಾಯುಕೋಶಗಳು ಹೊಟ್ಟೆಯ ಗೋಡೆಯಲ್ಲಿ ಆಹಾರವನ್ನು ಕಲಕಲು ಸಹಾಯ ಮಾಡುತ್ತವೆ. ಮೂರನೇ ಪ್ರಶ್ನೆ, ಕೋಶಪೊರೆಯ ಪಾತ್ರವೇನು? ಉತ್ತರ, ಕೋಶಪೊರೆಯು ಕೋಶದ್ರವ್ಯ ಮತ್ತು ಕೇಂದ್ರಕವನ್ನು ಸುತ್ತುವರೆದು ಕೋಶಕ್ಕೆ ಗಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ರಂಧ್ರಗಳನ್ನು ಹೊಂದಿದ್ದು ಜೀವನ ಪ್ರಕ್ರಿಯೆಗಳಿಗೆ ಅಗತ್ಯವಾದ ವಸ್ತುಗಳನ್ನು ಒಳಬರಲು ಮತ್ತು ತ್ಯಾಜ್ಯ ವಸ್ತುಗಳನ್ನು ಹೊರಹೋಗಲು ಅನುಮತಿಸುತ್ತದೆ. ಇದು ಜೀವಿಯನ್ನು ನಿರ್ವಹಿಸಲು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ, ಜೊತೆಗೆ ಹೆಚ್ಚಿನ ಪ್ರಶ್ನೆ ಉತ್ತರಗಳನ್ನು ಸಹ ನೀವು ನೋಡಿದ್ರಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.